ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಾಗ್ವಾದಿನಿ ನಮೋ ನಮಃ. ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರದಿದ್ದರೆ ಇದೊಂದು ವಿಡಿಯೋ ನೋಡಿ. ಇದರಲ್ಲಿ ಸರಳ ಪರಿಹಾರನ ನಾನು ನಿಮಗೆ ತಿಳಿಸಿದ್ದೀನಿ. ತುಂಬ ಈಸಿಯಾಗಿ ಪ್ರತಿಯೊಬ್ಬರು ಮಾಡಿಕೊಳ್ಳುವಂಥ ಒಂದು ತಂತ್ರ ಆಗಿರುತ್ತೆ. ಪರಿಹಾರ ತಿಳಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಿದ್ದೀರಾ ನೋಡ್ತಿದ್ದೀರಾ ಅವರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗಿದ್ರೆ ಬನ್ನಿ ಈ ಪರಿಹಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಷ್ಟೋ ಜನ ನೋಡ್ತಾ ಇರ್ತೀವಿ, ಪೇರೆಂಟ್ಸ್ಗಳಾಗಿರಲಿ ಅಥವಾ ಒಂದು ಹುಡುಗಿನೇ ಆಗಿರಲಿ, ಏಜ್ ಆಗಿರುತ್ತೆ ಹುಡುಗನಿಗೆ ಅಥವಾ ಹುಡುಗಿಗೆ. ಎಷ್ಟೇ ಪ್ರಯತ್ನ ಪಟ್ಟರೂ ಹುಡುಗ ಅಥವಾ ಹುಡುಗಿ ಸಿಗ್ತಾ ಇರಲ್ಲ. ಬ್ರೋಕರ್ಗಳಿಗೆ ಹೇಳ್ತಾರೆ, ಗೊತ್ತಿರೋರಿಗೆಲ್ಲ ಹೇಳ್ತಾರೆ, ಫ್ಯಾಮಿಲಿ ಮೆಂಬರ್ಸಲ್ಲಿ ಹುಡುಗ ಹುಡುಕ್ತಾರೆ ಅಥವಾ ಹುಡುಗಿ ಹುಡುಕ್ತಾರೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿರ್ತಾರೆ, ಫ್ರೆಂಡ್ ಸರ್ಕಲಲ್ಲಿ ಹೇಳಿರ್ತಾರೆ. ಏನೇ ಪ್ರಯತ್ನ ಮಾಡಿ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇರಲ್ಲ. ಯಾಕೆಂತೇಳಿದ್ರೆ ಹುಡುಗ ಅಥವಾ ಹುಡುಗಿ ಸೆಟ್ ಆದ್ರೇನೆ ಅಲ್ವಾ ಮದುವೆ ಆಗೋದು. ಸೊ ಹಂಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರಿಗೆ ಹುಡುಗ ಅಥವಾ ಹುಡುಗಿ ಸಿಗ್ತಾ ಇರಲ್ಲ. ಕೆಲವೊಂದು ಸರಿ ಜ್ಯೋತಿಷ್ಯಗಳ ಹತ್ರ ಹೋದರೆ ಜ್ಯೋತಿಷಿಗಳು ನಿಮ್ಮ ಜಾತಕಗಳನ್ನೆಲ್ಲ ವಿಮರ್ಶೆ ಮಾಡಿ ಅಲ್ಲಿ ಯಾವ್ದಾದ್ರು ದೋಷ ಇದೆಯಾ ಇಲ್ವಾ ಅಂತ ಕಂಡುಹಿಡಿತಾರೆ. ಹಾಗೆ ನಾಗದೋಷ, ಕಾಳಸರ್ಪದೋಷ, ನಂತರ ಪಿತೃದೋಷ ಈ ಥರ ಏನಾರು ಇದ್ದರೆ ನಿಮಗೆ ಮದುವೆ ಆಗೋದು ತುಂಬ ಲೇಟ್ ಆಗುತ್ತೆ. ಹಾಗೆ ಕುಲದೇವರ ಶಾಪ ಕೂಡ ಇರಬಾರ್ದು, ಗೃಹ ದೇವರ ಒಂದು ಶಾಪ ಕೂಡ ಇರಬಾರ್ದು. ಸೊ ಆ ಥರ ಏನಾರು ಇದ್ದಾಗನೂ ಕೂಡ ನಿಮಗೆ ಈ ಮದುವೆ ಅನ್ನೋದು ಅಥವಾ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರಲ್ಲ. ಸೊ ಹಂಗಾಗಿ ಇದಕ್ಕೆಲ್ಲ ಪರಿಹಾರ ಅವರೇ ಹೇಳ್ತಾರೆ, ಈ ಥರ ಮಾಡಿ ಸರಿ ಹೋಗುತ್ತೆ ಅಂತ. ನೀವು ಅದೇ ಅವ್ರು ಹೇಳಿದ ಪರಿಹಾರ ಎಲ್ಲ ಮಾಡಿರ್ತೀರ, ಆದರೂ ನಿಮಗೆ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರಲ್ಲ. ಇನ್ನು ಕೆಲವೊಂದು ಸರಿ ಗುರು ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ. ಕೆಲವೊಂದು ನಕ್ಷತ್ರಗಳಿಗೆ ಈ ಸಂದರ್ಭದಲ್ಲಿ ಚೆನ್ನಾಗಿರಲ್ಲ, ಕೆಲವೊಂದು ರಾಶಿಗಳಿಗೂ ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಿಮಗೆ ಮದುವೆ ಲೇಟ್ ಅಂತಲೂ ಹೇಳ್ತಾ ಇರ್ತಾರೆ. ಇವ್ರಿಗೂ ಹುಡುಗಿನ ಅಥವಾ ನೋಡಿ ಸಾಕಾಗಿರುತ್ತೆ. ಅಪ್ಪ ಅಮ್ಮಂಗೂ ಬೇಸತ್ತೋಗಿರುತ್ತೆ. ಇನ್ನೆಷ್ಟು ಜಾಗಪ್ಪ ಹುಡ್ಕೋದು, ಇನ್ನೆಷ್ಟು ಖರ್ಚು ಮಾಡೋದು. ಯಾಕೆಂದರೆ ಒಂದು ಹುಡುಗಿ ನೋಡೋಕ್ಕೆ ಹೋಗ್ತೀವಿ ಅಥವಾ ಹುಡುಗನ ನೋಡೋಕ್ಕೆ ಹೋಗ್ತೀವಿ ಅಂತೇಳಿದ್ರೆ ಸಾಮಾನ್ಯವಾಗಿ ಏನು ಕಡಿಮೆ ಖರ್ಚಾಗಲ್ಲ, ತುಂಬ ಖರ್ಚಾಗ್ತಾ ಇರುತ್ತೆ. ಕೆಲವೊಂದು ಸರಿ ಮದುವೆ ಮಂಟಪ ಗಂಟ ಬರುತ್ತೆ, ಮದುವೆ ಅಲ್ಲೇ ನಿಂತೋಗ್ಬಿಡೋದು ಅಥವಾ ಎಂಗೇಜ್ಮೆಂಟಲ್ಲಿ ನಿಂತೋಗೋದು ಅಥವಾ ಮದುವೆ ಎಲ್ಲ ತಯಾರಿ ನಡೆದ ಮೇಲೆ ನಿಂತೋಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಒಂದು ಸಣ್ಣ ಪರಿಹಾರ ತಿಳಿಸ್ತೀನಿ ನೋಡಿ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಮದುವೆ ಆಗ್ತಾಯಿಲ್ಲ, ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತೇಳಿದ್ರೆ ಒಂದು ಸಣ್ಣ ನಿಂಬೆಹಣ್ಣು ತಗೊಳ್ಳಿ. ಚೆನ್ನಾಗಿರಬೇಕು ನಿಂಬೆಹಣ್ಣು. ಅದು ಎಲ್ಲಾದರೂ ಕೊಳ್ತೋಗಿರೋದಾಗಲಿ ಅಥವಾ ಅದ್ರ ಮೇಲೆ ಡಾಟ್ ಒಂಥರ ಚುಕ್ಕಿ ಥರ ಇರ್ತದೆ, ಆ ಥರ ಇರೋದಾಗಲಿ ಅಥವಾ ಬಾಡೋಗಿರೋದಾಗಲಿ ಈ ಥರದ್ದು ತಗೋಬಾರ್ದು. ಫ್ರೆಶ್ ಆಗಿರಬೇಕು, ಈಗ ಗಿಡದಿಂದ ಕಿತ್ತಿದ ಥರ ಇರಬೇಕು. ಆದರೆ ಕಾಯಿ ನಿಂಬೆಹಣ್ಣು ತಗೋಬಾರ್ದು, ಹಣ್ಣಾಗಿರಬೇಕು. ಆ ನಿಂಬೆಹಣ್ಣು ತಗೊಳ್ಳಿ, ಅಥವಾ ದೋರಣ್ಣಾದರೂ ಪರವಾಗಿಲ್ಲ. ಸ್ವಲ್ಪ ಹಸಿರು, ಸ್ವಲ್ಪ ಹಳದಿ ಬಣ್ಣದಲ್ಲಿದ್ದರೂ ಪರವಾಗಿಲ್ಲ. ಅಂಥದ್ದೊಂದು ತಾಜಾ ನಿಂಬೆಹಣ್ಣು ತಗೋಬೇಕು. ನಂತರ ಒಂದು ಅರಿಶಿಣ ಕೊಂಬು ತಗೋಬೇಕು. ಪ್ಲೈನ್ ಅರಿಶಿಣ ಕೊಂಬು ತಗೋಬೇಡಿ, ಫುಲ್ಲು ಬೋಳ್ ಥರ ಇರೋವಂಥದ್ದು ಅರಿಶಿಣ ಕೊಂಬು ತಗೋಬೇಡಿ. ಅದಕ್ಕೆ ಸ್ವಲ್ಪ ರೆಂಬೆ ಕೊಂಬೆ ಥರ ಒಂದು ಸ್ವಲ್ಪ ಬೇರಿರಬೇಕು ಅಂಥ ಒಂದು ಚೆನ್ನಾಗಿರೋಂಥ ಅರಿಶಿಣ ಕೊಂಬು ತಗೊಳ್ಳಿ. ಅಲ್ಲಿ ಎಲ್ಲೋ ಚುಕ್ಕಿ ಬಿದ್ದಿರೋದಾಗಲಿ ಅಥವಾ ತೂತು ಬಿದ್ದಿರೋದಾಗಲಿ, ಅದು ಮುರಿದೋಗೋ ರೀತಿ ಇರೋದಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಗಮನಿಸ್ಕೊಂಡು ತಗೊಳ್ಳಿ. ಇದು ಸಾಮಾನ್ಯರಿಗೆಲ್ಲ ಅರ್ಥ ಆಗೋಂಥದ್ದೇ. ಆದರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಅದೇ ಥರ ಮಾಡೋರು ಇರ್ತಾರೆ. ಯಾವುದೋ ಒಂದು ಹೇಳಿದ್ದಾರೆ, ಅದನ್ನ ತಗೊಬರೋಣ, ನಾವು ಈ ಥರ ಮಾಡಿಬಿಡೋಣ ಅಂತ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. ನಂತರ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ ಒಂದು ಅರಿಶಿಣ ಕಲರ್ ದಾರ ತಗೊಳ್ಳಿ. ನೀವು ವೈಟ್ ಕಲರ್ ದಾರ ತಗೊಂಡು ಅದಕ್ಕೆ ಅರಿಶಿಣ ಬಳದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಯೆಲ್ಲೋ ಕಲರೇ ದಾರ ಬರುತ್ತೆ, ಅದನ್ನ ತಗೊಳ್ಳಿ. ಅದು 3 ಎಳೆ 5 ಎಳೆ ಅಂತೆಲ್ಲ ಬರುತ್ತೆ, ಅದನ್ನ ನೋಡಿ ತಗೊಳ್ಳಿ. ನೀವು ಎಷ್ಟು ಎಳೆ ದಾರ ಆದರೂ ತಗೊಳ್ಳಿ, ಪರವಾಗಿಲ್ಲ. ಅದನ್ನ ನೀವು 9 ಎಳೆ ರೀತಿಯಾಗಿ ಮಾಡ್ಕೋಬೇಕು. ಇದನ್ನ ನೀವೇನು ನಿಂಬೆಹಣ್ಣು ಮತ್ತು ಅರಿಶಿಣ ಕೊಂಬು ತಂದಿರ್ತೀರ, ಅದನ್ನ ತಂದು ಅರಿಶಿಣ ನೀರಲ್ಲಿ ಎರಡನ್ನು ತೊಳೆದು ಅರಿಶಿಣನ ನೀಟಾಗಿ ಒರೆಸ್ಕೋಬೇಕು. ಯಾಕೆಂದರೆ ಅದು ನೆನೆಯುತ್ತಲ್ಲ,
ಸೊ ಹಂಗಾಗಿ ಅದನ್ನ ಒಂದು ಒಳ್ಳೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಅದೆರಡನ್ನ ಜಾಯಿಂಟ್ ಮಾಡಿ ಈ ಏನು ತಂದಿರ್ತೀರ ದಾರ 9 ಎಳೆ ದಾರದಿಂದ ಫುಲ್ಲು ಸುತ್ತಬೇಕು. ಅದನ್ನ ಒಂಚೂರು ಅರಿಶಿಣ ಆಗಲಿ ನಿಂಬೆಹಣ್ಣಾಗಲಿ ಕಾಣಬಾರ್ದು. ತುಂಬ ಕ್ಲೀನಾಗಿ ಫುಲ್ ಸುತ್ತಬೇಕು. ಅದನ್ನ ಎರಡು ಜಾಯಿಂಟ್ ಮಾಡಿಬಿಟ್ಟು ನಂತರ ಅದನ್ನ ಏನು ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಶಿವ ಪಾರ್ವತಿ ಫೋಟೋದ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಈ ರೀತಿಯಾಗಿ ಮದುವೆ ಆಗ್ತಾಯಿಲ್ಲ, ಹುಡುಗ ಸಿಗ್ತಾಯಿಲ್ಲ ಅಥವಾ ಹುಡುಗಿ ಸಿಗ್ತಾಯಿಲ್ಲ, ನಮಗೆ ಕಂಕಣ ಭಾಗ್ಯ ಕೂಡಿ ಬರೋ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ನೀವು ಆ ಫೋಟೋ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಂತರ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ನೀವು ಇದಕ್ಕೆ ಪೂಜೆ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ಮಾಡ್ಕೊಬಂದರೆ ಸದ್ಯದಲ್ಲೇ ನೀವೇನು ಪೂಜೆ ಸ್ಟಾರ್ಟ್ ಮಾಡಿರ್ತೀರ ಆ ಸದ್ಯದಲ್ಲಿ ಕೆಲವು ದಿನಗಳ ನಂತರ ನಿಮಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ಹಾಗೆ ಈ ಉಪಾಯನ ಯಾವ ದಿನಗಳಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೋಮವಾರ, ಶುಕ್ರವಾರ, ಗುರುವಾರ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆದ್ದರಿಂದ ಅಥವಾ ಪಂಚಮಿ ತಿಥಿ ನೋಡಿಕೊಂಡು ಮಾಡ್ಕೊಳ್ಳಿ. ಪಂಚಮಿ ತಿಥಿಲಿ ಯಾರೆಲ್ಲ ಮಾಡ್ತೀರೋ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮಂಗಳವಾರ, ಶನಿವಾರ, ಭಾನುವಾರಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಸ್ಟಾರ್ಟ್ ಮಾಡಬೇಡಿ. ನಾನೀಗಾಗಲೇ ಹೇಳ್ದೆಲ್ಲ, ಸೋಮವಾರ, ಗುರುವಾರ, ಶುಕ್ರವಾರ ಇಂಥ ದಿನಗಳಲ್ಲಿ ನೀವು ಈ ಪೂಜೆನ ಮಾಡ್ಕೊಳ್ಳಿ. ದೇವ್ರ ಫೋಟೋ ಮುಂದೆ ಏನು ಇಟ್ಟಿರ್ತೀರ ಅರಿಶಿಣ ಮತ್ತು ನಿಂಬೆಹಣ್ಣನ್ನ ಅದು ಡೈಲಿ ಪೂಜೆ ಮಾಡ್ತಾ ಇರಬೇಕು. ನೀವು ಪ್ರಥಮ ಬಾರಿಗೆ ಅಂದರೆ ಮೊದಲನೇ ಬಾರಿಗೆ ಆ ನಿಂಬೆಹಣ್ಣು ಮತ್ತು ಅರಿಶಿಣ ಕೊಂಬು ದಾರದಲ್ಲಿ ಸುತ್ತಿರ್ತೀರಲ್ಲ ಅದನ್ನ ಒಂದಿನ ಫುಲ್ಲು ನೀವು ಇಟ್ಕೋಬೇಕು. ಬೆಳಗ್ಗೆ ಪೂಜೆ ಮಾಡ್ತೀರಾ, ನಂತರ ಅವತ್ತೆಲ್ಲ ನೀವು ಇಟ್ಕೊಂಡಿರ್ತೀರ, ನಂತರ ಸಂಜೆ ತೆಗೆದು ದೇವ್ರ ಫೋಟೋದ ಹತ್ರ ಇಡ್ತೀರ. ನಂತರ ನೀವು ಡೈಲಿ ಆ ದೇವ್ರ ಫೋಟೋದ ಹತ್ರ ಏನು ಇಟ್ಟಿರ್ತೀರ ಅದಕ್ಕೆ ಪೂಜೆ ಮಾಡ್ಕೊಂಡೋಗಿ. ನಿಮಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ಯಾರಿಗೆಲ್ಲ ಇದ್ರ ಬಗ್ಗೆ ಅರ್ಥ ಆಗಿಲ್ಲದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗಿರೋ ಡೌಟನ್ನ ಕ್ಲಿಯರ್ ಮಾಡ್ತೀನಿ. ಇತ್ತೀಚೆಗೆ ತುಂಬ ಜನಕ್ಕೆ ಒಂದು 30-40 ವರ್ಷ ಆದರೂ ಮದುವೆ ಆಗಿರೋಲ್ಲ, 45 ವರ್ಷ ಆದರೂ ಮದುವೆ ಆಗಿರೋಲ್ಲ. ಸೊ ಹಂಗಾಗಿ ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೇ ಇರ್ತಾರೆ ಅಥವಾ ನೀವೇ ಇರ್ತೀರ, ಇನ್ನೂ ಮದುವೆ ಆಗದೇ ಇರ್ತಾರೆ. ಸೊ ಹಂಗಾಗಿ ಇದರೊಂದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.